ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯ ಆದಷ್ಟು ಬೇಗ ಆಗಬೇಕಾ, ನಿಮ್ಮ ಕಷ್ಟಕ್ಕೆ ಆದಷ್ಟು ಬೇಗ ಪರಿಹಾರ ಸಿಗಬೇಕು ಅಂದರೆ ತುಳಸಿ ಹಬ್ಬದ ದಿವಸ ಯಾವ ರೀತಿ ಪೂಜೆನ ಮಾಡಬೇಕು ಮತ್ತು ರಾಯರಿಗೆ ಯಾವ ರೀತಿ ಸೇವೆನ ಸಲ್ಲಿಸಬೇಕು. ರಾಯರಿಗೆ ಪ್ರಿಯವಾಗಿರೋದು ತುಳಸಿ ಅಲ್ವಾ, ಆದ್ದರಿಂದ ತುಳಸಿ ಹಬ್ಬದ ದಿವಸ ಯಾವ ರೀತಿ ರಾಯರಿಗೆ ನೀವು ಸೇವೆನ ಸಲ್ಲಿಸಿ ರಾಯರಿಗೆ ಹತ್ರ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇವಾಗ ಹಲವಾರು ಜನರ ಮನೆಯಲ್ಲಿ ಹೆಣ್ಮಕ್ಳು ಇರೋಲ್ಲ, ಅಂದರೆ ಗಂಡು ಮಕ್ಕಳೇ ಇರ್ತಾರೆ, ಅವರು ಕನ್ಯಾದಾನ ಮಾಡಿರಲ್ಲ. ಅಂದರೆ ಕನ್ಯಾದಾನನೇ ಎಲ್ಲ ದಾನಕ್ಕಿಂತ ಪುಣ್ಯವಾದ ದಾನ ಅಂತ ಹೇಳ್ತಾರೆ, ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಇವಾಗ ತುಳಸಿ ಹಬ್ಬದ ದಿವಸ ಯಾವ ರೀತಿ ನೀವು ಪೂಜೆನ ಮಾಡಿದ್ರೆ ಕನ್ಯಾದಾನಕ್ಕೆ ಸಮ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ಮಾಹಿತಿನ ನೀಡ್ತಾ ಇದ್ದೀನಿ. ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹೀಗೆ ತುಳಸಿ ವಿವಾಹನ ಯಾವುದಕ್ಕೋಸ್ಕರ ಮಾಡ್ತಾರೆ, ಯಾವ ಕಾರಣಕ್ಕೋಸ್ಕರ ನಾವು ತುಳಸಿ ವಿವಾಹನ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲಿಗೆ ನಾವು ತಿಳ್ಕೊಳ್ಳೋಣ. ತುಳಸಿ ವಿವಾಹನ ಮಾಡೋದ್ರಿಂದ ಕನ್ಯಾದಾನ ಮಾಡಿದಷ್ಟು ಫಲ ನಮಗೆ ಸಿಗುತ್ತಂತೆ. ಯಾರ ಮನೇಲಿ ಕನ್ಯಾದಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ ತುಳಸಿ ವಿವಾಹನ ಮಾಡೋದ್ರಿಂದ ಅಷ್ಟು ಫಲ ನಿಮಗೆ ದೊರೆಯುತ್ತೆ ಅಂತ ಹೇಳ್ತಾರೆ. ಅದರಿಂದಾಗಿ ಎಲ್ಲರ ಮನೇಲೂ ತುಳಸಿ ಗಿಡ ಇದ್ದೇ ಇರುತ್ತೆ. ಅದಕ್ಕೆ ದಿನನಿತ್ಯ ನಾವು ಪೂಜೆನ ಮಾಡ್ತೀವಿ. ಇನ್ನು ಸಂಜೆ ಹೊತ್ತಲ್ಲಿ ದೀಪನ ಅಂಟಿಸಿ ನಾವು ನಮಸ್ಕಾರನ ಮಾಡ್ಕೋತೀವಲ್ವ. ಯಾವುದೇ ದೇವ್ರಿಗಾಗಲಿ ನೈವೇದ್ಯ ಮಾಡ್ತಾ ಇದ್ದೀವಿ ಅಂದರೆ ತುಳಸಿ ಅವಶ್ಯಕತೆ ಇದ್ದೇ ಇರುತ್ತೆ. ಅದರಲ್ಲೂ ರಾಯರಿಗಂತೂ ತುಳಸಿ ಇಲ್ಲದೇ ಪೂಜೆ ಕಂಪ್ಲೀಟ್ ಆಗೋದೇ ಇಲ್ಲ. ಅಷ್ಟು ಪ್ರಿಯ ರಾಯರಿಗೆ ತುಳಸಿ ಅಂದರೆ, ಇದು ಎಲ್ರಿಗೂ ಗೊತ್ತೇ ಇರೋವಂಥದ್ದು. ಇನ್ನು ನೀವು ತುಳಸಿ ಹಬ್ಬದ ದಿವಸ ಯಾವ ರೀತಿ ತುಳಸಿ ಗಿಡಕ್ಕೆ ಪೂಜೆನ ಮಾಡಿ ನಿಮ್ಮ ಇಷ್ಟಗಳನ್ನ ನೆರವೇರಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ತುಳಸಿ ಹಬ್ಬನ ನಾವು ಇದೇ ವರ್ಷ ನವಂಬರ್ 2ನೇ ತಾರೀಕು ನಾವು ಈ ಭಾನುವಾರ ಆಚರಿಸ್ತಾ ಇದ್ದೀವಿ ತುಳಸಿ ಹಬ್ಬನ. ಅದು ಟೈಮಿಂಗ್ಸ್ ಬಂದುಬಿಟ್ಟು ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗಡೆ, ಅಂದರೆ ಎಕ್ಸಾಕ್ಟ್ 7 ಗಂಟೆಗೆ ಮುಗಿಬೇಕು ಅನ್ನೋದೇನಿಲ್ಲ. ಒಬ್ಬೊಬ್ರು ಇನ್ನೂ 7 ಗಂಟೆ ತನಕ ಟೈಮ್ ಆಯ್ತಲ್ವಾ, ಇನ್ನು 10 ನಿಮಿಷ ಐತೆ 5 ನಿಮಿಷ ಐತೆ ಅಂತ ಇನ್ನು ನಿಧಾನಕ್ಕೆ ಮಾಡ್ತಾ ಇರ್ತೀರಾ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಏನಿದ್ರು ಒಂದು 6 ಮುಕ್ಕಾಲು ಒಳಗಡೆ ನಿಮ್ಮ ಪೂಜೆ ಎಲ್ಲ ಕಂಪ್ಲೀಟ್ ಆಗಿಬಿಟ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನೀವೇನಾದ್ರು ತುಳಸಿ ಹಬ್ಬದ ದಿವಸ ತುಳಸಿ ಪೂಜೆನ ಮಾಡಿ, ತುಳಸಿ ವಿವಾಹನ ಮಾಡಿ ಒಂದು 4-5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮನ ಕೊಟ್ಟರೆ ನಿಮಗೆ ನೀವು ಅಂದ್ಕೊಂಡಿರೋ ಅಂಥದ್ದು ಬೇಗ ನೆರವೇರುತ್ತೆ. ಅದರಲ್ಲೂ ಏನಾದ್ರು ಮದುವೆ ಆಗಿಲ್ಲ, ಇನ್ನೂ ಕೆಲವೊಬ್ಬರಿಗೆ ಮದುವೆ ಸೆಟ್ ಆಗಿಲ್ಲ ಅನ್ನೋರು ಮನೇಲಿ 2 ತುಳಸಿ ಪಾಟ್ನ ಇಟ್ಕೋಬೇಕು. ಅಂದರೆ ಒಂದು ಮನೆಯಲ್ಲಿ ಮಾಮೂಲಿ ಮನೆ ಎದುರುಗಡೆ ಇಟ್ಕೊಂಡು ನೀವು ಪೂಜೆನ ಮಾಡೋ ಅಂಥದ್ದು. ಇನ್ನೊಂದು ಬಂದುಬಿಟ್ಟು ನೀವು ಅಡುಗೆ ಮನೆ ಇರುತ್ತಲ್ಲ, ಅಲ್ಲಿ ಕಿಟಕಿ ಇರುತ್ತಲ್ಲ, ಆ ಗೋಡೆ ಕಿಟಕಿ ಮೇಲೆ ಇಟ್ಬಿಟ್ಟು ನೀವು ಅದಕ್ಕೆ ಡೈಲಿ ನೀರನ್ನ ಹಾಕಬೇಕು. ಯಾರಿಗೆ ಮದುವೆ ಆಗಿಲ್ಲ ಅವ್ರ ಕೈಯಿಂದ ನೀರನ್ನ ಹಾಕ್ಬಿಟ್ಟು ತುಳಸಿ ದೇವಿ ಹತ್ರ ಕೇಳ್ಕೋಬೇಕು, ಬೇಗ ನನಗೆ ಒಂದು ವಧುನೋ ವರನೋ ಸಿಗಬೇಕು ಅಂತ ಕೇಳ್ಕೊಂಡು ಕೂಡ ಬೇಗ ನಿಮಗೆ ಮದುವೆ ಆಗುವಂಥದ್ದು. ಇನ್ನು ತುಳಸಿ ವಿವಾಹನ ಯಾವ ರೀತಿ ಮಾಡ್ತಾರೆ ಅಂದರೆ, ಮೊದಲಿಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ 1 ಚೆಂಬು ನೀರನ್ನ ತುಳಸಿ ದೇವಿಗೆ ಅರ್ಪಿಸ್ಬಿಟ್ಟು ನೀವು ನಮಸ್ಕಾರನ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ಏನೇನಿರುತ್ತೋ ಅದನ್ನೆಲ್ಲ ಕೇಳ್ಕೊಬೇಕು. ಕೇಳ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸಂಜೆ ಹೊತ್ತಲ್ಲಿ ನೀವು ತುಳಸಿ ವಿವಾಹನ ಮಾಡುವಂಥದ್ದು. ನಿಮ್ಮ ಹತ್ರ ಸಾಲಿಗ್ರಾಮ ಇದ್ದರೆ ಸಾಲಿಗ್ರಾಮನ ಇಟ್ಬಿಟ್ಟು ನೀವು ವಿವಾಹನ ಮಾಡ್ಬೋದು. ಇಲ್ಲಾಂದರೆ ನೆಲ್ಲಿಕಾಯಿ ಗಿಡ ಇರುತ್ತಲ್ಲ, ಅದನ್ನ ತಂದುಬಿಟ್ಟು ತುಳಸಿ ಗಿಡದ ಪಕ್ಕದಲ್ಲಿ ನೆಟ್ಬಿಟ್ಟು 2ಕ್ಕೂ ಸೇರಿಸಿ ತಾಲಿನ ಕಟ್ಟಬೇಕು. ಅಂದರೆ ಅರಿಶಿನದ ಕೊಂಬಿಂದ 5 ಎಳೆಯ ದಾರ ಮಾಡ್ಕೋಬೇಕು. ಅಷ್ಟನ್ನು ದಾರನ ಮಾಡಿಕೊಂಡು ಅದಕ್ಕೆ ಅಷ್ಟನ್ನು ಕೊಂಬನ್ನ 3 ಗಂಟನ್ನ ಹಾಕ್ಬಿಟ್ಟು ನೀವು 2ಕ್ಕೂ ಕಟ್ಟಬೇಕು. ಮೊದಲಿಗೆ ಒಬ್ಬೊಬ್ಬರು ಪೂಜೆನೆಲ್ಲ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಕಟ್ತಾರೆ. ಅಂದರೆ ನಾವು ಫಸ್ಟೇನೇ ಅರಿಶಿನದ ಕೊಂಬು ಕಟ್ಟೆ ನೆಕ್ಸ್ಟು ಪೂಜೆನ ಮಾಡುವಂಥದ್ದು. ಅಂದರೆ ನಿಮ್ಮ ಮನೇಲಿ ಯಾವ ರೀತಿ ಸಂಪ್ರದಾಯ ಬಂದಿರುತ್ತೋ ಆ ರೀತಿಯೇ ಫಾಲೋ ಮಾಡಿ. ಇದೇ ರೀತಿ ಫಾಲೋ ಮಾಡಬೇಕು ಅನ್ನೋದೇನಿಲ್ಲ, ನಿಮ್ಮದು ಯಾವ ರೀತಿ ಪದ್ಧತಿ ಇರುತ್ತೆ ಆ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅರಿಶಿನದ ಕೊಂಬನ್ನೆಲ್ಲ ಕಟ್ಬಿಟ್ಟು ಅರಿಶಿನ ಕುಂಕುಮನೆಲ್ಲ ಇಟ್ಬಿಟ್ಟು ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ಚಿದಾದಮೇಲೆ ನೀವು ಹಣ್ಣು ಎಲೆ ಅಡಿಕೆ ತಾಂಬೂಲ ಎಲ್ಲ ಇಟ್ಬಿಟ್ಟು ತುಳಸಿ ಕಟ್ಟೆ ಮುಂದೆ ನೀವು ಇದನ್ನ ಮನೆ ಒಳಗಡೆ ಆದರೂ ಮಾಡ್ಬೋದು. ತುಳಸಿ ಕಟ್ಟೆನ ತಂದು, ಇಲ್ಲ ಮನೆ ಈಚೆನೇ ಮಾಡ್ತೀನಿ ಅಂದರೂ ಮಾಡ್ಬೋದು. ರಂಗೋಲಿ ಎಲ್ಲ ನೀಟಾಗೆಲ್ಲ ಬಿಡಿಸ್ಬಿಟ್ಟು ನೀವು ಬ್ಲೌಸ್ ಪೀಸು ಮತ್ತು ಬಳೆನೆಲ್ಲ ಇಟ್ಬಿಟ್ಟು ತುಳಸಿ ದೇವಿ ಮುಂದೆ ಪೂಜೆನ ಮಾಡಬೇಕು. ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ ದೀಪನ ಮಾಡಬೇಕು, ಆರತಿನ ಮಾಡಬೇಕು. ಅದು ನೆಲ್ಲಿಕಾಯಿ ಇರುತ್ತಲ್ಲ ಅದನ್ನ ಬೀಜನ ತೆಗೆದ್ಬಿಟ್ಟು ಮುಂದಗಡೆ ಓಳನ್ನ ಫುಲ್ಲು ನೀಟಾಗೆ ತೆಗೆದ್ಬಿಟ್ಟು ನೀವು ಅದರೊಳಗಡೆ ತುಪ್ಪದ ಬತ್ತಿ ಇರುತ್ತಲ್ಲ ಅದನ್ನ ಇಟ್ಬಿಟ್ಟು ನೀವು ತುಪ್ಪ ಅಥವಾ ಎಣ್ಣೆನಾರು ಹಾಕ್ಬಿಟ್ಟು ನೀವು 5 ಬೆಟ್ಟದ ನೆಲ್ಲಿಕಾಯಿನ ಇಡಬೇಕು. ಒಂದು ಪ್ಲೇಟ್ನ ತೊಗೊಳ್ಳಿ, ನಿಮ್ಮ ಮನೇಲಿ ತಾಮ್ರದ ಇದ್ದರೆ ತುಂಬಾ ಒಳ್ಳೆಯದು. ತಾಮ್ರದ ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಅಕ್ಕಿನ ಹರಡ್ಬಿಟ್ಟು ಅದ್ರ ಮೇಲೆ 5 ದೀಪನ ಇಟ್ಬಿಟ್ಟು ಅರಿಶಿನ ಕುಂಕುಮನೆಲ್ಲ ಹಚ್ಬಿಟ್ಟು ಹೂವನ್ನೆಲ್ಲ ಇಟ್ಬಿಟ್ಟು ನೀವು ಲಾಸ್ಟಲ್ಲೆಲ್ಲ ಪೂಜೆನ ಗಂಧದ ಕಡ್ಡೆಲ್ಲ ಹಚ್ಚಿ ಕಾಯೆಲ್ಲ ಹೊಡೆದು ಹಣ್ಣೆಲ್ಲ ಮುರಿದು ನೀವು ಮಂಗಳಾರತಿನೆಲ್ಲ ಮಾಡಿದಾದಮೇಲೆ ಲಾಸ್ಟಲ್ಲಿ ನೀವು ಆರತಿನ ಮಾಡಬೇಕು. ಆರತಿನ ಮಾಡಬೇಕಾದ್ರೆ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೇಳ್ಕೋಬೇಕು. ಕೇಳ್ಕೊಂಡಿದ್ದಾದಮೇಲೆ ನೀವು ದಂಪತಿಗಳಿದ್ದರೆ ದಂಪತಿಗಳು ಸೇರಿ ನೀವು ಆರತಿನ ಮಾಡ್ಬೋದು. ಇಲ್ಲ ಅಂದರೆ ನೀವು ಒಬ್ಬರೇ ಮಾಡ್ತೀನಿ ಅಂದರೂ ಮಾಡ್ಬೋದು. ಇಲ್ಲ ನಿಮ್ಮ ಮನೇಲಿ ಯಾರು ಅತ್ತೆ ಅಮ್ಮ ಆ ಥರ ಯಾರು ಮುತ್ತೈದೆಯರಿದ್ದರೆ ಇಬ್ಬರು ಸೇರಿ ನೀವು ಆರತಿನ ಮಾಡಿಬಿಟ್ಟು ಮನೆಯವರೆಲ್ಲ ಆರತಿನ ತೊಗೊಂಡು ಆವತ್ತಿನ ದಿವಸ ನಿಮ್ಮ ಕೈಲಿ ಸಾಧ್ಯ ಆದರೆ ಒಂದು 5 ಜನಕ್ಕೆ ಕೊಡಿ ಅರಿಶಿನ ಕುಂಕುಮನ ಮುತ್ತೈದೆಯರಿಗೆ. ಇಲ್ಲ ಅಂದರೆ ಒಂದು 2-3 ಜನಕ್ಕೂ ಕೊಟ್ಟರು ನಡೆಯುತ್ತೆ. ಅಂದರೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ
ನಮಸ್ಕಾರ. ಇದೆಲ್ಲ ಆದಮೇಲೆ ನೀವು ಆವತ್ತಿನ ದಿವಸ ಅಲ್ಲೇ ಬಿಡಬೇಕು. ಅಂದರೆ ತಾಲಿ ಆಗಿರ್ಬೋದು, ತಾಂಬೂಲ ಆಗಿರ್ಬೋದು, ಅಂದರೆ ಹಣ್ಣೆಲ್ಲ ತಗೊಂಡು ನೀವು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದು 7 ಗಂಟೆ ಮೇಲೆ ತಗೊಂಡು ನೀವು ಮನೆಯವರೆಲ್ಲ ಸೇವನೆ ಮಾಡ್ಬೋದು, ತೊಂದರೆ ಇಲ್ಲ. ಇನ್ನು ದೀಪ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೀಪನ ತುಳಸಿ ಕಟ್ಟೆ ಮುಂದೆ ಹಚ್ಚಿ ಆವತ್ತಿನ ದಿವಸ ತುಂಬಾ ಒಳ್ಳೆಯದು. ಅಂದರೆ ಒಂದು ಮೇಯ್ನು ತುಪ್ಪದ ದೀಪನ ಹಚ್ಚಬೇಕು ಅವತ್ತು, ತುಂಬ ಅಂದರೆ ತುಂಬಾ ಒಳ್ಳೆಯದು ತುಳಸಿ ಕಟ್ಟೆ ಮುಂದೆ. ಅದರಲ್ಲೂ ಗುರುವಾರದ ದಿವಸ, ರಾಯರು ವಾರದ ದಿವಸ ನೀವೇನಾದ್ರು ನೀವು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅನ್ನೋದೇ ಆದರೆ ತುಳಸಿ ಕಟ್ಟೆ ಮುಂದೆ ತುಪ್ಪದ ದೀಪನ ಹಚ್ಚಬೇಕು ಸಂಜೆ ಹೊತ್ತಲ್ಲಿ. ಇದನ್ನ ನೆನ್ಪಿಟ್ಕೊಳ್ಳಿ. ಗುರುವಾರದ ದಿವಸ ರಾಯರು ಪೂಜೆ ಆಗಿದ ನಂತರ ನೈಟು ಅಂದರೆ ಸಂಜೆ ಹೊತ್ತಲ್ಲಿ ನೀವು ಇದನ್ನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದನ್ನ ಒಂದು 3 ಗುರುವಾರ ಅಥವಾ 5 ಗುರುವಾರ ಆ ಥರ ಮಾಡಿ ನಿಮಗೆ ಏನು ಡಿಫ್ರೆನ್ಸ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಅನುಭವಕ್ಕೆ ಬರುತ್ತೆ ಅದು. ಇದಿಷ್ಟು ಕೆಲಸ ಆದಮೇಲೆ ನೀವು ಅಂದ್ಕೊಂಡಿರೋ ಕೆಲಸ ಬೇಗ ಆಗಬೇಕು ಅಂದರೆ ಈ ತುಳಸಿ ಹಬ್ಬದ ದಿವಸ ಏನು ಮಾಡಬೇಕು ಅಂದರೆ, ಒಂದು ಚೆಂಬುದ ನೀರನ್ನ ಹಾಕಿ ಅಂತ ಹೇಳೋದ್ನಲ್ವ, ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಒಂದು ಚೆಂಬು ನೀರನ್ನ ಹಾಕ್ಬಿಟ್ಟು ತುಳಸಿ ಗಿಡಕ್ಕೆ ಅದ್ರ ಮಣ್ಣೆಲ್ಲ ತ್ಯಾವ ಆಗಿರುತ್ತೆ, ತ್ಯಾವಾಂಶ ಆಗಿರುತ್ತಲ್ಲ ಆ ಮಣ್ಣು, ಅಂದರೆ ತುಳಸಿ ಕಟ್ಟೆ ಅಡೀಲಿ ಇರುತ್ತಲ್ಲ ಮಣ್ಣು, ಅದರಲ್ಲಿ ನಿಮ್ಮ ಹೆಬ್ಬೆರಳಿಂದ ಅದಕ್ಕೆ ಒತ್ಬಿಟ್ಟು, ಮಣ್ಣಿಗೆ ಒತ್ಬಿಟ್ಟು ಅದನ್ನ ತಗೊಂಡು ನಿಮ್ಮ ಹಣೆಗೆ ಹಚ್ಕೋಬೇಕು. ಹೆಣ್ಮಕ್ಳಾರು ಮಾಡ್ಬೋದು, ಗಂಡು ಮಕ್ಳಾರು ಮಾಡ್ಬೋದು. ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು. ಮತ್ತು ಅವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುರಕ್ಷಿತವಾಗಿ ಆಗಬೇಕು, ಯಾವುದೇ ರೀತಿ ಅಡೆತಡೆ ಇಲ್ಲದೇನೆ ಅನ್ನೋರಾದರೆ ಆ ಥರ ಮಣ್ಣು ಹಚ್ಕೊಂಡು ನೀವು ಈಚೆ ಹೋಗ್ಬೋದು ಅವತ್ತಿನ ದಿವಸ. ಅಂದರೆ ತುಂಬಾ ಒಳ್ಳೆಯದು. ಇದನ್ನ ಹಬ್ಬದ ದಿವಸನೇ ಮಾಡಿ ಅಂತಲ್ಲ, ಅಂದರೆ ಅವತ್ತು ತುಳಸಿ ಹಬ್ಬದ ದಿವಸ ತುಂಬಾ ಶ್ರೇಷ್ಠ, ತುಂಬಾ ಜಾಸ್ತಿ ಎಫೆಕ್ಟಿವ್ ಇರುತ್ತೆ, ಅದರದ್ದು ಪ್ರಭಾವ ಜಾಸ್ತಿ ಇರುತ್ತೆ ಅಂತ. ಅದು ಬಿಟ್ಟರೆ ನೀವು ಇನ್ನು ಮಿಕ್ಕಿ ದಿವಸ ತುಳಸಿ ಪೂಜೆ ಮಾಡಬೇಕಾದ್ರೂ ಇದನ್ನ ಮಾಡ್ಬೋದು, ತುಂಬಾ ಒಳ್ಳೆಯದು. ಇದಿಷ್ಟು ಕೆಲಸನ ಮಾಡಿ. ಮತ್ತು ರಾಯರ ಪೂಜೆನ ಅಷ್ಟೇ, ಅವತ್ತು ತುಳಸಿ ಹಬ್ಬದ ದಿವಸ ರಾಯರೂ ಕೂಡ ನೀವು ಪೂಜೆನ ಮಾಡ್ಬೋದು. ಮನೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ರಾಯರಿಗೂ ಪೂಜೆನ ಮಾಡಿ ಅನಂತರ ತುಳಸಿ ಹಬ್ಬನ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಆವಾಗಲೇ ಹೇಳ್ದಂಗೆ ತುಪ್ಪದ ದೀಪನ ಹಚ್ಚಲೇಬೇಕು, ಮರೆಯೋಕ್ಕೆ ಹೋಗ್ಬೇಡಿ. ರಾಯರಿಗೆ ಪ್ರಿಯವಾಗಿರೋದು ತುಳಸಿ ದೇವಿ ಅಲ್ವಾ, ಇನ್ನು ರಾಯರಿಗೆ ಹಚ್ಚೋದು ನಾವು ತುಪ್ಪದ ದೀಪನೇ ಅಲ್ವಾ, ಆದ್ದರಿಂದಾಗಿ ತುಳಸಿಗೂ ಕೂಡ ತುಪ್ಪದ ದೀಪ ಹಚ್ಚೋದ್ರಿಂದ ಅದು ರಾಯರಿಗೆ ಸೇವೆನ ಮಾಡಿದಷ್ಟು ರಾಯರಿಗೆ ಸಲ್ಲುವಂಥ ಸೇವೆ ಅಂತಲೇ ಹೇಳ್ಬೋದು. ತುಳಸಿ ಕಟ್ಟೆ ಮುಂದೆ ನೀವು ರಾಯರನ್ನು ನೆನೆಸ್ಕೊಂಡು ದೀಪನ ಹಚ್ಚಿದ್ದೇ ಆದರೆ ಅದು ರಾಯರು, ನೀವು ಯಾವುದೇ ರೀತಿ ಉಪವಾಸ ಸೇವೆ ಆಗಿರ್ಬೋದು, ಹೆಜ್ಜೆಗೊಂದು ನಮಸ್ಕಾರ ಆಗಿರ್ಬೋದು, ಉರುಳು ಸೇವೆ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಸೇವೆ ಮಾಡದೇ ಇದ್ರೂ ಕೂಡ ಇದು ಮಾಡೋದ್ರಿಂದ ಅದೆಲ್ಲ ಸೇವೆಗೂ ಅದು ತಲುಪುತ್ತೆ, ಆದ ಫಲ ನಿಮಗೆ ಸಿಗುತ್ತೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಎಲ್ಲನೂ ಕೂಡ ನಾನು ಮಾಡಿರೋ ಅಂಥದ್ದೇ ನಿಮಗೆ ಹೇಳ್ಕೊಡ್ತಾ ಇರೋವಂಥದ್ದು. ನನಗೂ ಅನುಭವಗಳಾಗಿವೆ, ಅಂಥದ್ದು ಸುಮಾರಿವೆ ನನ್ನ ಲೈಫಲ್ಲಿ ಆಗಿರೋ ಅಂಥದ್ದು. ರಾಯರನ್ನು ನಂಬಿದ್ದೀವಿ, ನಂಬಿದ ಮೇಲೆ ರಾಯರನ್ನೇ ನಂಬಲೇಬೇಕು. ಅದು ಬಿಟ್ಬಿಟ್ಟು ಇವಾಗ ಏನು ನಡೀತಾನೆ ನನ್ನ ಲೈಫಲ್ಲಿ ರಾಯರೇ ಇಲ್ಲ, ಅಥವಾ ನನ್ನ ಲೈಫಲ್ಲಿ ಎಲ್ಲ ನಡೀತಿದೆ ರಾಯರಿದ್ದಾರೆ, ಇಲ್ಲ ರಾಯರನ್ನು ಮರ್ತೇ ಹೋಗ್ಬಿಡೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ದಯವಿಟ್ಟು ನಿಮ್ಮ ನಂಬಿಕೆ ಮಾತ್ರ ಒಂದೇ ಇರಬೇಕು. ನಿಮ್ಮ ಲೈಫಲ್ಲಿ ಆಗಲಿ ಬಿಡಲಿ ಸೆಕೆಂಡ್ರಿ, ರಾಯರ ಮೇಲೆ ನಂಬಿಕೆ ಮಾತ್ರ ಗಟ್ಟಿಯಾಗಿದ್ದರೆ ಅದು ಎಲ್ಲಿಗಾದರೂ ಕರ್ಕೊಂಡು ಹೋಗೇ ಹೋಗುತ್ತೆ ಒಂದಲ್ಲ ಒಂದು ದಿವಸ ನಿಮ್ಮ ಲೈಫ್ನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.